ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಅಶ್ವಿನಿ ನಕ್ಷತ್ರದ 3ನೇ ಪಾದದವರ 10 ರಹಸ್ಯ ಗುಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ಮೇಷರಾಶಿಯಲ್ಲಿ ಬರ್ತದೆ. ಅಶ್ವಿನಿ ನಕ್ಷತ್ರದ 3ನೇ ಪಾದ ಮೇಷರಾಶಿಯಲ್ಲಿರುವಂಥ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿಯವರೆಗೆ ಇರುವಂತಹ ಸ್ಥಳದಲ್ಲಿ ಸ್ಥಿತವಾಗಿರುತ್ತದೆ. ಆದ್ದರಿಂದ ಅದು ನವಾಂಶ ಕುಂಡಲಿಯಲ್ಲಿ ಮಿಥುನ ರಾಶಿಯಲ್ಲಿ ಬರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ 3ನೇ ಪಾದದವರಿಗೆ ನಕ್ಷತ್ರಾಧಿಪತಿ ಕೇತುವಿನ ಪ್ರಭಾವ, ಅದರ ಜೊತೆಗೆ ನಕ್ಷತ್ರದ 3ನೇ ಪಾದದ ಅಧಿಪತಿ ಬುಧನ ಪ್ರಭಾವ ಹೆಚ್ಚು ಇರ್ತದೆ ಅಂತ ತಿಳ್ಕೊಳ್ಬೋದು. ಈ ಅಶ್ವಿನಿ ನಕ್ಷತ್ರದ 3ನೇ ಪಾದದವರು ವೇಗ, ಚುರುಕುತನ ಅನ್ನುವಂಥದ್ದು ಇರ್ತದೆ. ಅದರ ಜೊತೆಗೆ ಬುದ್ಧಿವಂತಿಕೆ, ಸಂವಹನ, ಜ್ಞಾನಾಸಕ್ತಿ ಮತ್ತು ಬಹುಮುಖ ಪ್ರತಿಭೆಯನ್ನು ಹೊಂದಿರ್ತಾರೆ ಅನ್ನುವಂಥದ್ದು. ಈ ಥರ ವಿಚಾರಗಳಲ್ಲಿ ನಾವು ಮುಂದುವರೆದಾಗ ಇವರ ಮೊದಲನೆಯ ರಹಸ್ಯ ಗುಣ ಯಾವುದು? ಈ ಜಾತಕರಿಗೆ ಅತ್ಯಂತ ತೀಕ್ಷ್ಣ ಬುದ್ಧಿ ಎನ್ನುವಂಥದ್ದು ಇರ್ತದೆ. ಸಾಮಾನ್ಯವಾಗಿ ಇವರು ಬೇಗ ಯೋಚಿಸುವ ಮತ್ತು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದರ ಜೊತೆಗೆ ಹೊಸ ವಿಷಯಗಳನ್ನು ಬೇಗ ಕಲಿಯುತ್ತಾರೆ. ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಹುಡುಕ್ತಾರೆ. ವಿಶ್ಲೇಷಣಾ ಶಕ್ತಿ ಎನ್ನುವಂಥದ್ದು ಇರ್ತದೆ. ಎರಡನೆಯ ರಹಸ್ಯ ಗುಣ ಅನ್ನುವಂಥದ್ದು ಈ ಜಾತಕರಲ್ಲಿ ಉತ್ತಮವಾದಂಥ ಮಾತಿನ ಕೌಶಲ್ಯ ಅನ್ನುವಂಥದ್ದು ಇರ್ತದೆ. ಬುಧನ ಪ್ರಭಾವ ಇರೋದರಿಂದ ಮಾತಿನ ಮೂಲಕ ಜನರನ್ನು ಸೆಳೆಯುತ್ತಾರೆ, ಚೆನ್ನಾಗಿ ಮಾತನಾಡ್ತಾರೆ, ಉತ್ತಮವಾಗಿ ಬೋಧನೆಯನ್ನು ಮಾಡುವಂಥ ಸಾಮರ್ಥ್ಯ ಅನ್ನುವಂಥದ್ದು ಇರ್ತದೆ. ಸಲಹೆ ನೀಡುವ ಗುಣ ಅನ್ನುವಂಥದ್ದು ಈ ಜಾತಕರಲ್ಲಿ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಈ 3ನೆಯ ರಹಸ್ಯ ಗುಣ ಯಾವುದು? ಜ್ಞಾನ ಮತ್ತು ಅಧ್ಯಯನ ಶಕ್ತಿ. 3ನೆಯ ಪಾದದವರಿಗೆ ಕಲಿಯುವ ಆಸಕ್ತಿ ಹೆಚ್ಚಾಗಿರ್ತದೆ. ಚುರುಕು ಮತ್ತು ಚಲನಶೀಲ ಮನಸ್ಸು ಅನ್ನುವಂಥದ್ದು ಇರ್ತದೆ. ಅಂದರೆ ಈ ಜಾತಕರು ಚುರುಕಾಗಿರ್ತಾರೆ, ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ. ಚಲನಶೀಲರವಾದಂಥ ಮನಸ್ಸಿರ್ತದೆ. ಅಂದರೆ ಇವರ ಮನಸ್ಸು ಸದಾ ಕ್ರಿಯಾಶೀಲವಾಗಿರ್ತದೆ. ಒಂದೇ ಸಮಯದಲ್ಲಿ ಹಲವು ವಿಚಾರಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ. ಇವರು ಹೊಸ ಹೊಸ ಯೋಜನೆಗಳನ್ನು ರೂಪಿಸೋದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಇಲ್ಲಿ ನಾವು ನೋಡೋದಾದರೆ ಒಂದು ವೀಕ್ನೆಸ್ಸನ್ನು ನಾವು ನೋಡ್ಬೋದು. ಏನು? ಇವರ ಮನಸ್ಸು ಒಂದೇ ಕಡೆ ಇರೋದಿಲ್ಲ. ಹೊಸ ವಿಚಾರಗಳ ಕಡೆ ಓಡ್ತಾ ಇರ್ತದೆ. ಅಂದರೆ ಮನಸ್ಸು ಸ್ವಲ್ಪ ಚಂಚಲತೆಯನ್ನು ಹೊಂದಿರ್ತದೆ. ಆದ್ದರಿಂದ ಆ ಚಂಚಲತೆಯನ್ನು ಕಂಟ್ರೋಲ್ ಮಾಡಬೇಕಾದದ್ದು ಇವರ ಜವಾಬ್ದಾರಿ. ಇನ್ನು 5ನೇ ರಹಸ್ಯ ಗುಣ, ಈ ಜಾತಕರಿಗೆ ಸಾಮಾಜಿಕ ಸಂಪರ್ಕ ಶಕ್ತಿ ಹೆಚ್ಚಾಗಿರ್ತದೆ. ಅಂದರೆ ಹೊಸ ಜನರೊಂದಿಗೆ ಬೇಗ ಬೆರೆಯುವ ಗುಣ ಅನ್ನುವಂಥದ್ದು ಇರ್ತದೆ. ಇವರು ಜಾತಕರು ಬೇರೆಯವರೊಂದಿಗೆ ಸುಲಭವಾಗಿ ಸ್ನೇಹವನ್ನು ಬೆಳೆಸ್ತಾರೆ. ಜನಪ್ರಿಯತೆ ಪಡೆಯುವ ಸಾಧ್ಯತೆ ಇರ್ತದೆ. ಜನರ ಗುಂಪಿನೊಂದಿಗೆ ಸೇರಿಕೊಂಡು ಕೆಲಸ ಮಾಡುವ ಶೈಲಿಯಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಉತ್ತಮವಾದದ್ದು ಮತ್ತೊಂದು ರಹಸ್ಯ ಗುಣ ಬರವಣಿಗೆ ಮತ್ತು ಸಂವಹನ. ಈ ಜಾತಕರಲ್ಲಿ ಬುಧನ ಪ್ರಭಾವ ಇರೋದರಿಂದ ಬರವಣಿಗೆ ಸಾಮರ್ಥ್ಯ ತುಂಬ ಸ್ಪಷ್ಟವಾಗಿರ್ತದೆ. ಒಂದು ಪುಸ್ತಕವನ್ನು ಬರೆಯುವಂಥದ್ದು, ಬೋಧನಾ ವಿಷಯಗಳನ್ನು ಸಿದ್ಧಪಡಿಸುವಂಥದ್ದು, ಒಂದು ಸ್ಕ್ರಿಪ್ಟ್ಗಳನ್ನು ಬರೆಯುವಂಥದ್ದು ಈ ಜಾತಕರಿಗೆ, ಬೋಧನೆ ಮಾಡುವಂಥದ್ದು, ಲೇಖನಗಳನ್ನು ಬರೆಯುವಂಥದ್ದು ತುಂಬ ಸರಳವಾದಂಥ ವಿಧಾನ ಆಗಿರ್ತದೆ. ತುಂಬ ಪ್ರಾವೀಣ್ಯತೆ ಇರ್ತದೆ. ಇದರಲ್ಲಿ ಬೇರೆಯವರಿಗಿಂತ ಮುಂಚೂಣಿಯಲ್ಲಿರ್ತಾರೆ.
ಇನ್ನು 7ನೆಯ ರಹಸ್ಯ ಗುಣ, ಇವರಲ್ಲಿ ಯಾವುದೇ ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಹೆಚ್ಚಾಗಿರ್ತದೆ. ಇದು ಯಾಕೆ, ಇದು ಹೇಗೆ, ಇದು ಎಲ್ಲಿಂದ ಬಂತು, ಇದರಿಂದ ಏನಾಗ್ತದೆ ಅನ್ನುವ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಕುತೂಹಲ ಸ್ವಭಾವ ಅನ್ನುವಂಥದ್ದಿರ್ತದೆ. 8ನೆಯ ರಹಸ್ಯ ಗುಣ, ಎಲ್ಲರೊಂದಿಗೆ ಬುದ್ಧಿಪೂರ್ವಕವಾದ ಸಂಬಂಧವನ್ನು ಹೊಂದಿರ್ತಾರೆ. ಈ ಜಾತಕರು ಭಾವನೆಗಳಿಗಿಂತ ಸಂವಹನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಬುದ್ಧಿವಂತ ಸ್ನೇಹಿತರು ಈ ಜಾತಕರಿಗೆ ಇಷ್ಟವಾಗ್ತಾರೆ. ಯಾವುದೇ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಮಾತಿನಿಂದಲೇ ಬಗೆಹರಿಸಿಕೊಳ್ಳುವಂತಹ ಗುಣ ಅಶ್ವಿನಿ ನಕ್ಷತ್ರದ 3ನೆಯ ಪಾದದವರಲ್ಲಿರುತ್ತದೆ. ಇನ್ನು 9ನೆಯ ರಹಸ್ಯ ಗುಣ ಬಹುಮುಖ ಪ್ರತಿಭೆ ಅನ್ನುವಂಥದ್ದು. ಈ ಬಹುಮುಖ ಪ್ರತಿಭೆ ಅನ್ನುವಂಥದ್ದು ಏನು ಹೇಳ್ತದೆ, ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸುವಂಥದ್ದು. ಉದಾಹರಣೆ ನೀವು ಯಾವುದು ಬೇಕಾದರೂ ಪಡೀಬೋದು. ಒಂದು ಉಪನ್ಯಾಸವನ್ನು ಮಾಡ್ತಾರೆ, ಉಪನ್ಯಾಸವನ್ನು ಮಾಡೋದ್ರ ಜೊತೆಗೆ ಸಂಶೋಧನೆಯನ್ನು ಮಾಡ್ತಾರೆ. ಒಂದು ಬೋಧನೆಯನ್ನು ಮಾಡ್ತಾರೆ, ಒಬ್ಬ ಟೀಚರ್ ಆಗಿರ್ತಾರೆ, ಅದರ ಜೊತೆಗೆ ಲೇಖನಗಳನ್ನು ಬರೀತಾರೆ. ಇವರೇನಾದರೂ ಜ್ಯೋತಿಷ್ಯರಾಗಿದ್ದರೆ ಯೋಗದ ಬಗ್ಗೆಯೂ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಇವರು ಒಬ್ಬ ಒಳ್ಳೆಯ ಸ್ಪೋರ್ಟ್ಸ್ಮನ್ ಆಗಿರಬಹುದು, ಬಟ್ ಒಂದೇ ವಿಚಾರಕ್ಕೆ ಇವರು ಬದ್ಧವಾಗಿರೋದಿಲ್ಲ, ಲಿಮಿಟೇಷನ್ಸ್ ಇರೋದಿಲ್ಲ. ಹಲವಾರು ವಿಚಾರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಅವರು ಯಾವುದೇ ವಿಚಾರಗಳಲ್ಲಿ ಪ್ರಾವೀಣ್ಯತೆ ಪಡ್ಕೊಂಡಿರ್ಬೋದು, ಒಂದಕ್ಕಿಂತ ಹಲವಾರು ವಿಚಾರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಜೊತೆಗೆ 10ನೆಯ ರಹಸ್ಯ ಗುಣ ಅನ್ನುವಂಥದ್ದು ಆಧ್ಯಾತ್ಮಿಕ ಗುಣ. ಇಲ್ಲಿ ಕೇತು ಮತ್ತು ಬುಧ ಇಬ್ಬರ ಪ್ರಭಾವವನ್ನು ಇರೋದ್ರಿಂದ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಆಧ್ಯಾತ್ಮಿಕತೆಗೆ ಇವರು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ, ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚು ಪಡೀತಾರೆ, ಆಧ್ಯಾತ್ಮಿಕ ಗ್ರಂಥಗಳನ್ನು ಅವಲೋಕನವನ್ನು ಮಾಡ್ತಾರೆ. ಅಂದರೆ ಉಪನಿಷತ್ತುಗಳನ್ನು ಓದುವಂಥದ್ದು, ವೇದಾಂತಗಳನ್ನು ತಿಳ್ಕೊಳ್ಳುವಂಥದ್ದು, ಮಂತ್ರಗಳನ್ನು ಅರಿಯುವಂಥದ್ದು, ಮಂತ್ರದ ಅರ್ಥವನ್ನು ತಿಳ್ಕೊಳ್ಳುವಂಥದ್ದು, ಮಂತ್ರದ ಉದ್ದೇಶವನ್ನು ತಿಳ್ಕೊಳ್ಳುವಂಥದ್ದು, ಮಂತ್ರದ ಪ್ರಾವೀಣ್ಯತೆಯನ್ನು ತಿಳ್ಕೊಳ್ಳುವಂಥದ್ದು. ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಸಂಶೋಧನೆಯನ್ನು ಮಾಡುವಂಥ ಒಂದು ಗುಣ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಈ ಅಶ್ವಿನಿ ನಕ್ಷತ್ರದ 3ನೇ ಪಾದದವರಲ್ಲಿ ಹಲವಾರು ವಿಶೇಷ ಗುಣಗಳಿದ್ದರೂ ಸಹ ಕೆಲವೊಂದು ಎಚ್ಚರಿಕೆಗಳನ್ನು ತಿಳ್ಕೊಂಡಿರಬೇಕು. ಅಂದರೆ ಇವರು ಹೆಚ್ಚು ಯೋಚನೆಯನ್ನು ಮಾಡ್ತಾರೆ, ಆದರೆ ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಬೇಕು. ಇವರಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಎನ್ನುವಂಥದ್ದು ಬರ್ತದೆ, ಅಲ್ಲಿ ಸ್ವಲ್ಪ ಅಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ಆ ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಇವರು ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ, ಈ ವಿಷಯ ಆ ವಿಷಯ ಮತ್ತೊಂದು ವಿಷಯ. ಹಾಗಾಗಿ ಒಂದು ಸಮಯದಲ್ಲಿ ಒಂದು ವಿಷಯದ ಕಡೆ ಕೇಂದ್ರೀಕರಿಸೋದನ್ನು ಕಲಿಬೇಕು. ಆಗ ಅದರಲ್ಲಿ ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಬಹುದು. ಜೊತೆಗೆ ಇವರು ಯಾವುದೇ ಕೆಲಸವನ್ನು ಮಾಡೋದಾದರೆ ಕೆಲಸವನ್ನು ಮುಗಿಸೋದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಯಾಕೆಂದರೆ ಇವರು ಒಂದಕ್ಕಿಂತ ಹೆಚ್ಚು ಕೆಲಸಗಳಿಗೆ ಕೈ ಹಾಕೋದ್ರಿಂದ ಈ ಕೆಲಸ ಮುಗಿಸೋದ, ಆ ಕೆಲಸ ಮುಗಿಸೋದ, ಆ ಕೆಲಸ ಮುಗಿಸ್ದ, ಆ ಕೆಲಸ ಮುಗಿಸೋದ ಅನ್ನುವಂತಹ ಒಂದು ಗೊಂದಲಕ್ಕೆ ಸಿಗ್ತಾರೆ. ಆದ್ದರಿಂದ ಪ್ರಾರಂಭ ಮಾಡಿದ ಕಾರ್ಯವನ್ನು ಮುಗಿಸೋದಕ್ಕೆ ಮೊದಲನೇ ಪ್ರಾಶಸ್ತ್ಯ, ಎರಡನೇ ಬಾರಿ ಪ್ರಾರಂಭ ಮಾಡೋದನ್ನು ಮುಗಿಸೋದಕ್ಕೆ ಎರಡನೇ ಪ್ರಾಶಸ್ತ್ಯ. ಆ ರೀತಿ ಪ್ರಾಶಸ್ತ್ಯವನ್ನು ಕೊಟ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಹೋಗಬೇಕು. ಏಕೆಂದರೆ ಒಂದೇ ಕೆಲಸ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇವರಿಗೆ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಪ್ರತಿಯೊಂದು ಕೆಲಸಗಳನ್ನು ಮುಗಿಸುವುದಕ್ಕೆ ಜಾಗ್ರತೆಯನ್ನು ವಹಿಸಬೇಕು ಅನ್ನೋದು. ಈ ರೀತಿಯಾಗಿ ನಾವು ಅಶ್ವಿನಿ ನಕ್ಷತ್ರದ
ಮೂರನೆಯ ಪಾದದವರ ಹಲವು ರಹಸ್ಯ ಗುಣಗಳನ್ನು ತಿಳ್ಕೊಂಡಿದ್ದೇವೆ. ಇವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾದಂಥ ವಿಚಾರಗಳು ಮಸ್ತಾಗಿದೆ. ಆದರೆ ಮುಂದಿನ ಹಂತದಲ್ಲಿ ಅಶ್ವಿನಿ ನಕ್ಷತ್ರದ 4ನೆಯ ಪಾದದವರ ರಹಸ್ಯ ಗುಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಈ ಒಂದು ಅಶ್ವಿನಿ ನಕ್ಷತ್ರದ 3ನೆಯ ಪಾದದ ರಹಸ್ಯ ಗುಣಗಳನ್ನು ತಿಳ್ಕೊಳೋದಕ್ಕೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟು ಇದನ್ನು ಆಲಿಸಿದ್ದಕ್ಕೋಸ್ಕರ ತಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ತಪ್ಪದ ಚಾನಲನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಭಾಗಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇವೆ. ಎಲ್ಲರಿಗೆ ಧನ್ಯವಾದಗಳು.